ಯಾಕೆ, ಏನಾಯ್ತು? ಏನೂ ಇಲ್ಲ. ನೀನು ಸುಳ್ಳು ಹೇಳ್ತಾ ಇದೀಯ, ಹೇಳ ಏನಾಯ್ತು? ತುಂಬಾ ತಲೆನೋವ್ತದೆ, ಪ್ಲೀಸ್ ಲೀವ್ ಮಿ ಅಲೋನ್. ಓಕೆ, ಟೇಕ್ ಇಟ್ ಈಸಿ. ಓಯ್ ವಿಮ್ಲಾ, ಏಯ್ ಮಾರಲ್ಲಿ, ನಿನಗೆ ಯಾತಕ್ಕೋಸ್ಕರ ತಲೆನೋವು ಗೊತ್ತಾ? ಯಾಕೆ? ಈ ಹಾಲು ಕುಡಿದಿರಲ್ಲ ನೋಡು, ಅದಕ್ಕೆ ತಗೋ, ತಗೊಳ್ಳೆ. ಬೇಡ, ಕುಡಿದ್ರೆ ಎಲ್ಲ ತಲೆನೋವು ಹೊಟ್ಟೋಗುತ್ತೆ. ತಗೋ. ಅಯ್ಯೋ ಬೇಡ. ಕಮ್ ಆನ್ ಡಿಯರ್, ತಗೋ 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 ತಗೋ. ಇದು ಕುಡಿತಾರೋ, ಬಂದ್ಬಿಟ್ಟ? ಹಲೋ 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 ಹಲೋ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಬರ್ತಾ ಬರ್ತಾ ವಿಮ್ಲಾ, ವಿಮ್ಲಾ, ಓಯ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಜ್ಯೋತಿ, ನೀನ್ ನೋಡ್ತಿದ್ದಿಂದ ನಿನ್ ಸೇರೋ ಆಸೆ, ಕಾತುರ. ನೀವು ಗಂಡಸರು ಬಾಯಿ ಬಿಟ್ಟು ಹೇಳ್ಕೊತೀರ, ಬಟ್ ನಾವು ಒಳ್ಳೆ ಮೂಡಲ್ಲಿದ್ಯಾ? ಆದ್ರೆ ಏನ್ ಹೇಳಿ? ಬಂದು ನನಗೋಸ್ಕರ ನಿನ್ ಗಂಡನ್ನ, ಆ ಗಂಡ ಅನ್ನೋ ಅಪಶಕ್ನದ ಸುದ್ದಿನ ಇಲ್ಲಿ ತೆಗಿಬೇಡಿ. ನಿಮಗೋಸ್ಕರ ಅವನ್ನ ಬಿಟ್ಟು ಇವತ್ತು ನಿಮ್ ಹಿಂದೆ ಬರ್ತೀನಿ, ಬಟ್ ನೀವು ನನಗೋಸ್ಕರ ನಿಮ್ ಹೆಂಡತಿನ ಬಿಟ್ಟು ಬರ್ತೀರಾ? ಹೆಂಡ್ತಿನ? ಯಾರೋಳು? ಮತ್ತೆ ಕುತ್ಕೆಲ್ ತಾಳಿ ಇದೆ. ಜ್ಯೋತಿ, ಕುತ್ಗೆಲ್ ತಾಳಿ ಇದ್ ಮಾತ್ರಕ್ಕೆ ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಮನಸ್ಸು ಒಂದಾಗ್ಬೇಕು. ಅವಳ ಮೇಲೆ ಯಾರ ಕಣ್ಣು ಬೀಳದೆ ಇರ್ಲಿ ಅಂತ ಅವಳ ಕೈಯಾರ ಅವಳ ಕುತ್ತಿಗೆ ತಾಳಿ ಕಟ್ಸಿದ್ವಿ. ಅಂದ್ರೆ ನೀವ್ ಹೇಳೋದು ಅವಳ ಕತೆ ಮುಗೀತು ಅಂತ ತಿಳ್ಕೊ. ಓಕೆ ಓಕೆ. ಒಂದ್ ನಿಮಿಷ. ದಿಸ್ ಮೈ ಹಂಬಲ್ ರಿಕ್ವೆಸ್ಟ್ ಸರ್. ಹೇಗಾದ್ರೂ ಮಾಡಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಮಗಳನ್ನ ನನಗೆ ಹುಡ್ಕೊಟ್ಬಿಡಿ ಸರ್. ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್. ಓಕೆ, ಕೂಲ್ ಆಗಿ ಸರ್. ನನ್ನ ಮಗಳು
ಏನೋ ಏನಾಯ್ತು ಏನಾಯ್ತಮ್ಮ? ನನ್ನನ್ನ ಕ್ಷಮಿಸ್ಬೇಡಿ ಅಪ್ಪಾಜಿ. ನಿಮ್ ಮಾನ ಮರ್ಯಾದೆ ಕಳೆದು ಅವನ್ ಜೊತೆ ಓಡಿ ಹೋಗಿದ್ದಕ್ಕೆ ಆ ದೇವ್ರ ನಂಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಅವ್ನ ನನ್ ಸಾಯಿಸಕ್ ಪ್ರಯತ್ನ ಅದ್ ಸಾಧ್ಯವಿಲ್ಲ ಪಡ್ತಿದ್ದಾನೆ. ಬಿಡಮ್ಮ. ಎಲ್ಲಿದ್ದಾನಮ್ಮ ಅವನು? ಇದುವರೆಗೂ ಅವನ್ನ ಹುಡುಕಿ ಸಾಕಾಗಿ ನೀವ್ ಇಲ್ಲಿದ್ದೀರಾ ಅಂತ ಗೊತ್ತಾಗಿ ಇಲ್ಲಿಗೆ ಬಂದ್ವಿ. ಹಲೋ, ನೀವೇನು ತೊಂದರೆ ತಗೋಬೇಡಿ, ಅವನ್ನ ನಾವು ನೋಡ್ಕೋತೀವಿ. ನೀವು ನಮ್ಮ ಮಗಳನ್ನ ಕರ್ಕೊಂಡು ಹೋಗಿ. ಹಲೋ, ಫಾಲೋ ಮೀ, ಬಾಮ. ಕಮಾನ್, ಫಾಲೋ, ಸರ್ಚ್. ವೆಲ್ಕಮ್ ವೆಲ್ಕಮ್ ಜ್ಯೋತಿ. ಕಣ್ಣಿಗೆ ತಂಪು ನೀಡೋ ಈ ನಿಸರ್ಗದ ಮಧ್ಯದಲ್ಲಿರೋ ಈ ಅರಮನೆಗೆ ನನ್ನ ಹೃದಯ ರಾಣಿಗೆ ಸ್ವಾಗತ, Thank you. ಸುಸ್ವಾಗತ. ಜ್ಯೋತಿ, 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 ಯಾಕೆ ಏನಾಯ್ತು? ಸಾರಿ, ಯಾಕೋ ತಲೆ ತಿರ್ತಾ ಇದೆ. ಓಹ್, ನಿಮ್ ಮೂಡ್ನ ಹಾಳು ಮಾಡಿದೆ. ಐ ಆಮ್ ವೆರಿ ಸಾರಿ. ಇಟ್ಸ್ ಓಕೆ, ಕಮ್ ಆನ್. ನಾವೇನೋ ಅಂದ್ಕೋತೀವಿ, ಅದೇನೋ ಆಗೋಗುತ್ತೆ. ಅದೇ ಜೀವನ ಅಂತ ಎಷ್ಟೋ ಸಾರಿ ನೀವು ಹೇಳಿದ ಮಾತನ್ನ ನೆನೆಸ್ಕೊಂಡು ನಾನು ಇಲ್ಲಿವರೆಗೂ ಬದುಕಿದ್ದೀನಿ. ನನ್ನ ಪ್ರಯತ್ನಕ್ಕೆ ಫಲ ಸಿಗ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಬೇಕು. ವಾಟ್ ಜ್ಯೋತಿ, ಬೆಳಬೆಳಗಿನ ದೇವ್ರ ಹತ್ರ ಪ್ರಯತ್ನ, ಫಲ, ಆಶೀರ್ವಾದ ಅಂತ ಕೇಳ್ಕೊತಾ ಇದೆಯಲ್ಲ? ಯಾವ ದೇವ್ರ ಹತ್ರ ಕೇಳ್ಕೊತಾ ಇದೆಯಾ? ನಾನು ನೋಡ್ಬೋದಾ? ಹ್ಮ್ ಯಾಕೆ ಫೋಟೋ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ರಿ? ಚಾಚಾ, ಶಾಕ ಹಾಗೇನಿಲ್ಲ. ಯಾವುದೋ ಕೆಲವು ಹಳೆ ನೆನಪುಗಳು ಜ್ಞಾಪಕಕ್ಕೆ ಬಂತು ಅಷ್ಟೇ. ಅದು ಸರಿ ಜ್ಯೋತಿ, ಇವರು ನಿನ್ಗೇನಾಗ್ಬೇಕು? ಅವ್ರು ನನ್ನ ಪಾಲಿನ ದೇವ್ರು, ನನ್ನ ತಂದೆ ತಾಯಿ, ಅಕ್ಕ ಭಾವ ಎಲ್ಲ ಅವ್ರೆ. ಈಗ ಎಲ್ಲಿದ್ದಾರೆ ಅವರು? ಅದು ಯಾಕೆ, ಏನಾಯ್ತು? ಅವ್ರನ್ನ ಯಾವನೋ ಪಾಪಿ ಕೊಲೆ ಮಾಡ್ಬಿಟ್ಟ. ಕೊಲೆನಾ? ಹೌದು ರಾಹುಲ್. ಬೆಂಗಳೂರಿಂದ ಕಾಲೇಜ್ ಹಾಲಿಡೇಸಲ್ಲಿ ಎಸ್ಟೇಟ್ಗೆ ನಾನು, ನಮ್ಮಕ್ಕ, ನನ್ನ ಭಾವ ಬಂದು ಹಾಲಿಡೇಸ್ ಮುಗಿಯೋ ತನಕ ಇಲ್ಲೇ ಇದ್ದು ನಂತರ ಬೆಂಗಳೂರಿಗೆ ರಿಟರ್ನ್ ಆಗ್ತಿದ್ವಿ. ಇದು ತುಂಬಾ ವರ್ಷಗಳಿಂದ ನಡೀತಾ ಇತ್ತು. ಹೀಗೆ ಒಂದ್ಸಾರಿ ಹಾಲಿಡೇಸಲ್ಲಿ ಎಸ್ಟೇಟ್ಗೆ ಕಾರಲ್ಲಿ ಹೋಗ್ತಿದ್ದಾಗ ನಮ್ಮ ಅಕ್ಕನಿಗೆ ಕಾರ್ ಫಾಸ್ಟ್ ಆಗಿ ಓಡಿಸೋದು ಅಂದ್ರೆ ತುಂಬಾ ಇಷ್ಟ. ಘಾಟ್ ಸೆಕ್ಷನ್ ಆದ್ರಿಂದ ನಮ್ಮ ಭಾವ ಕಾರ್ನ ನಿಧಾನವಾಗಿ ಓಡಿಸ್ತಿದ್ರು. ನಮ್ಮಕ್ಕ ನಮ್ಮ ಭಾವನಿಗೆ ಫಾಸ್ಟ್ ಆಗಿ ಓಡಿಸೋದಕ್ಕೆ ಕೇಳ್ಕೊಂಡ್ಲು. ಅದಕ್ಕೆ ನಮ್ಮ ಭಾವ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಹಠ ಮಾಡಿದ್ಲು. ಅಕ್ಕ ಇನ್ನೆಲ್ಲ ಅಪ್ಸೆಟ್ ಆಗ್ತಾಳೋ ಅಂತ ನಮ್ಮ ಭಾವ ಕಾರ್ನ ಫಾಸ್ಟ್ ಆಗಿ ಓಡಿಸಿದ್ರು.
ಡೋಂಟ್ ವರಿ, ರಿಲ್ಯಾಕ್ಸ್. ನಿಮ್ಮ ಯಜಮಾನ್ರು ಔಟ್ ಆಫ್ ಡೇಂಜರ್. ಬಟ್ ಏನು ಏನ್ ವಿಷಯ? ಅವಳಿದ್ರೆ ಪರವಾಗಿಲ್ಲ ಹೇಳಿ. ಏನೂ ಇಲ್ಲ, ಬಲಗಾಲಿಗೆ ಬಲವಾಗಿ ಹೊಡ್ತಾ ಬಿದ್ದಿರೋದ್ರಿಂದ ನಿಮ್ಮ ಯಜಮಾನರು ಗಂಡಸ್ತನನ ಕಳ್ಕೊಂಡಿದ್ದಾರೆ. ಭಾವ, ನಾಳೆಯಿಂದ ಕಾಲೇಜ್ ಓಪನ್ ಆಗುತ್ತೆ. ಇನ್ನೂ ಅಡ್ಮಿಷನ್ ಆಗಿಲ್ಲ. ಬೆಂಗಳೂರಿಗೆ ಹೋಗೋಣವಾ? ಇಲ್ಲಮ್ಮ, ನಾನೆಲ್ಲೂ ಬರಲ್ಲ. ಯಾಕೋ ಏನೋ ಈ ಎಸ್ಟೇಟ್ನಲ್ಲೇ ಇದ್ಬಿಡ್ಬೇಕು ಅನಿಸ್ತಾ ಇದೆ. ನೋಡು, ಬೇಕಾದ್ರೆ ನಿಮ್ಮ ಅಕ್ಕನ ಕರ್ಕೊಂಡೋಗು. ಏನ್ ಮಾತು ಅಂತ ಆಡ್ತೀರಾ? ನಿಮ್ಮನ್ ಬಿಟ್ಟು ನಾನ್ ಬೆಂಗಳೂರಿಗೆ ಹೋಗ್ತೀನ? ನೋನೋ, ನಾನು ನಿಮ್ ಜೊತೆ ಇಲ್ಲೇ ಇದ್ಬಿಡ್ತೀನಿ. ಅಲ್ಲೇ ನಮ್ಮಕ್ಕ ಭಾವ ಇಬ್ಬರನ್ನು ಬಿಟ್ಟು ನಾನ್ ಬೆಂಗಳೂರಿಗೆ ಬಂದು ಒಂದು ವಾರದಲ್ಲೇ ಗೊತ್ತಾಯ್ತು ನಮ್ಮಕ್ಕ ಭಾವನ ಕೊಲೆಯಾಗಿದೆ ಅಂತ. ಅದನ್ನ ಕೇಳಿ ಎಚ್ಚರ ತಪ್ಪಿದ್ದವಳು ಮತ್ತೆ ಎಚ್ಚರ ಆಗೋಷ್ಟರಲ್ಲಿ ಆ ಸೇಟು ಹೆಂಡತಿಯಾಗಿದ್ದೆ. ಇಷ್ಟೇ ನಡೆದಿತ್ತು. ಆ ಕೊಲೆಗಾರನ ಹಿಡಿದಕ್ಕೆ ಪ್ರಯತ್ನ ಪಟ್ಟಿಲ್ವಾ? ಪಟ್ಟೆ, ಆದ್ರೆ ಪ್ರಯೋಜನ ಆಗ್ಲಿಲ್ಲ. ರೀ, ನಂದೊಂದು ಮಾತು ನಡೆಸ್ಕೊಡ್ತೀರಾ? ಜ್ಯೋತಿ, ನಿನಗೋಸ್ಕರ ಒಂದೇನು, ಸಾವಿರ ಬೇಕಾದ್ರೆ ನಡೆಸ್ಕೊಡ್ತೀನಿ. ನನ್ ಮಾತು ನಡೆಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ. ಅಲ್ಲ ಜ್ಯೋತಿ, ಮೊದಲು ಅದೇನಂತ ಹೇಳು. ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಪ್ರಾಮಿಸ್ ಮಾಡಿ ಪ್ಲೀಸ್. ನಮ್ಮ ಅಕ್ಕ ಭಾವನಾತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಆ ಕೊಲೆಗಾರನ ಹಿಡಿದು ಶಿಕ್ಷೆ ಕೊಡಿಸ್ಬೇಕು. ಅದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು. ಅಂದಾಗೆ ಜ್ಯೋತಿ, ಆ ಎಸ್ಟೇಟು ಎಲ್ಲಿರೋದು? ಅದೊಂದು ಮಾತ್ರ ನನಗೆ ನೆನಪೇ ಆಗ್ತಿಲ್ಲ. ಹೆಚ್ಚು ಕಮ್ಮಿ ಇದೇ ಥರನೇ ಇತ್ತು. ಅದಿರ್ಲಿ, ಆ ಕೊಲೆಗಾರನ ನೀವು ಹಿಡಿತೀರಾ ಅನ್ನೋ ಭರವಸೆ ನನಗಿದೆ. ಏನಂತೀರಾ? ಲೆಟ್ಸ್ ಟ್ರೈ.